ನಮಸ್ಕಾರ, ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಪ್ರಭುದೇವ್. ಕೋಟೆನಾಡು ಚಿತ್ರದುರ್ಗದಲ್ಲಿ ಬಿಎಸ್ವೈ ಅವರ ಅಭಿಮಾನೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಸಮಾವೇಶದ ವೇದಿಕೆಗೆ ಆಗಮಿಸಿದ್ದಾರೆ ಬಿಎಸ್ ಯಡಿಯೂರಪ್ಪ ಅವರು. ಸ್ವಾಮೀಜಿಗಳ ಬಳಿ ತೆರಳಿ ನಮಸ್ಕರಿಸಿದ್ದಾರೆ ಯಡಿಯೂರಪ್ಪ ಅವರು. ರಾಜ್ಯದ ಮೂಲೆ ಮೂಲೆಯಿಂದ ಸುಮಾರು 10 ಲಕ್ಷ ಮಂದಿ ಜನ ಸೇರಿದ್ದಾರೆ. ಬಿಎಸ್ವೈ ಸಿಎಂ ಆಗಿದ್ದಾಗ ಸರ್ಕಾರದ ಫಲಾನುಭವಿಗಳು ಯಾರಿದ್ರು ಅವರು ಕೂಡ ಬಂದಿದ್ದಾರೆ. ಬಿಎಸ್ವೈ ಜನಪರ ಯೋಜನೆಗಳ ಟ್ಯಾಬ್ಲೋಗಳನ್ನು ಕೂಡ ಪ್ರದರ್ಶನ ಮಾಡಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಂದ್ರ ಸಚಿವರಾದಂತಹ ಅಮಿತ್ ಶಾ ಅವರು ಕೂಡ ಬರ್ತಾರೆ ಅಂತ ಗೊತ್ತಾಗ್ತಾ ಇದೆ. ರೇಷ್ಮೆ ಶರ್ಟು, ರೇಷ್ಮೆ ಪಂಚಿಯನ್ನ ಧರಿಸಿದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಎಲ್ಲ ಸ್ವಾಮೀಜಿಗಳು ಪ್ರತಿಯೊಬ್ಬರು ಕೂಡ ಈ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ, ಈಗ ತಾನೇ ಪೀಠಕ್ಕೆ ಆಗಮಿಸಿದಂತ ನಮ್ಮ ತರಳಬಾಳು ಶಾಖಾ ಮಠದ ಸಾಣೆಹಳ್ಳಿಯ ಶ್ರೀಗಳು ಪರಮ ಪೂಜ್ಯ ಡಾಕ್ಟರ್ ಶ್ರೀ ಪಂಡಿತಾರಾಧ್ಯ ಮಹಾಸ್ವಾಮಿಗಳಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಈಗ ತಾನೇ ನಮ್ಮ ಹರಿಹರದ ಪಂಚಮಚಾಲಿ ಪೀಠದ ಶ್ರೀಗಳು ವಚನಾನಂದ ಮಹಾಸ್ವಾಮಿಗಳು ವೇದಿಕೆಗೆ ಆಗಮಿಸಿದರೆ ಅವ್ರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ, ನಮ್ಮ ಪರಮ ಪೂಜ್ಯ ಶ್ರೀ ಮಲ್ಲಯ್ಯ ಮಹಾಸ್ವಾಮಿಗಳು ಶ್ರೀ ಶಿವಾನಂದ ಮಠ ಗೋಡಗೇರಿ ಅವ್ರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ, ವಿಶೇಷವಾಗಿ ನಮ್ಮ ಸಿದ್ದರಾಮೇಶ್ವರ ಭೋವಿ ಪೀಠದ ಮಹಾಸ್ವಾಮಿಗಳು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವ್ರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತನ ಬಯಸ್ತಾ, ಇವತ್ತು ರೆಸ್ಪೆಕ್ಟೆಡ್ ರಾಧನ್ ಮೋಹನ್ ಜಿ, ಅವರ್ ಸೀನಿಯರ್ ಲೀಡರ್ Agarwal ji is with us today, a dedicated and committed leader who is constantly working for the nation, the people and the party. As chairman of the Home Affairs Committee, I have personally seen his tireless dedication and constant hard work. His experience and commitment continue to inspire us all. We warmly welcome him and thank him for joining us today, sir. ರಾಧಾ ಮೋಹನ್ ಜಿಗೆ ನಮ್ಮ ರಾಧಾ ಮೋಹನ್ ಜಿ ಅವರಿಗೆ ಸನ್ಮಾನ ಮಾಡಿಯಪ್ಪ. ನಮ್ಮ MLA ಪ್ಲೀಸ್ ಯಶ್ಪಾಲ್. ಅದೇ ರೀತಿ ನಮ್ಮ ರೆಸ್ಪೆಕ್ಟ್ ಸುಧಾಕರ್ ರೆಡ್ಡಿ ಜಿ. He is not just a leader, he is truly a man of the people. He lives among the people, works for the people and understands their aspiration. His presence here today adds warmth and meaning to this occasion, and we are honored to have him with us today. Please. ನಮ್ಮೆಲ್ಲರ ಒಂದು ಸುಯೋಗ ಇವತ್ತು. ನಮ್ಮೆಲ್ಲರ ಚತುರ ಸಂಘಟನಾಕಾರರು ಕರ್ನಾಟಕದ ಧ್ವನಿಯಾಗಿ ದೆಹಲಿಯಲ್ಲಿ ದಕ್ಷತೆಯಿಂದ ಕಾರ್ಯನಿರ್ವಹಿಸುತ್ತಿರುವಂತಹ ಹಿರಿಯ ನಾಯಕರು, ಹಾಲಿ ಕೇಂದ್ರದ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಗ್ರೀನ್ ಎನರ್ಜಿಯ ಸಚಿವರಾಗಿ ಅಭಿವೃದ್ಧಿಗೆ ಹೊಸ ಶಕ್ತಿಯನ್ನು ತುಂಬಿದಂತ ಆದರಣೀಯ ನೇತಾರರಾದಂತ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಸಾಹೇಬ್ರವರಿಗೆ ದೊಡ್ಡ ಚಪ್ಪಾಳೆ ತಟ್ಟುವ ಮುಖಾಂತರ ಹೃದಯಪೂರ್ವಕವಾಗಿ ಅವರಿಗೆ ಸ್ವಾಗತ ಬಯಸಬೇಕು ಅಂತೇಳಿ ವಿನಂತಿಯನ್ನ ಮಾಡ್ಕೊಂತ ಇದ್ದೀನಿ. ಅದೇ ರೀತಿ ಸದಾ ನಮ್ಮೆಲ್ಲರ ಮಧ್ಯ ನಗುಮುಖದ ನಾಯಕರು, ರಾಜ್ಯ ಮತ್ತು ಕೇಂದ್ರದ ವಿವಿಧ ಉನ್ನತ ಜವಾಬ್ದಾರಿಗಳ ದಕ್ಷತೆಯಿಂದ ನಿಭಾಯಿಸಿದಂತ ಅಪಾರ ಅನುಭವಿ ಮುತ್ಸದಿ ನೇತಾರ, ಮಾಜಿ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಶ್ರೀ ಸದಾನಂದ ಗೌಡ್ರವರಿಗೆ ಗೌರವಪೂರ್ವಕವಾಗಿ ಸ್ವಾಗತವನ್ನ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ. ಅದೇ ರೀತಿ ಅಭಿನಂದ ಮಹೋತ್ಸವದ ಯಡಿಯೂರಪ್ಪ ಅಭಿನಂದನ ಮಹೋತ್ಸವದ ಸಮಿತಿಯ ನಮ್ಮ ಅಧ್ಯಕ್ಷರು ಸರಸ್ವತಿ ಸುಪುತ್ರರು ಸುಮಾರು 1000ಗಿಂತ ಹೆಚ್ಚು KLE ಇನ್ಸ್ಟಿಟ್ಯೂಷನ್ ಮುಖಾಂತರ ಹಸುವಂತ ಬಂದವರಿಗೆ ಊಟ ಹಾಕಿದ್ರೆ ಹೊಟ್ಟೆ ತುಂಬಲ್ಲ. ಜೀವನದ ಹಸುವನ್ನ ದೂರ ಮಾಡಬೇಕು ಅಂದ್ರೆ ಶಿಕ್ಷಣ ಬಹಳ ಮುಖ್ಯ ಅಂತ ಹೇಳಿ ಸರಸ್ವತಿ ಸುಪುತ್ರರಂತ ಡಾಕ್ಟರ್ ಪ್ರಭಾಕರ್ ಕೋರೆ ಅವರನ್ನ
ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಅದೇ ರೀತಿ ಇನ್ನೋರ ನಮ್ಮೆಲ್ಲರ ಮುಖಂಡರಾದಂಥ ಅಪಾರ ಜ್ಞಾನ ಭಂಡಾರ ದೇಶದ ಮೊದಲನೇ ಬಾರಿಗೆ ರೈತರ ಮಕ್ಕಳಿಗೆ ಉನ್ನತ ಶಿಕ್ಷಣಕ್ಕೋಸ್ಕರ ರೈತ ವಿದ್ಯಾನಿಧಿ ಎಂಬ ಕ್ರಾಂತಿಕಾರಿ ಯೋಜನೆಯನ್ನು ಜಾರಿಗೆ ತಂದಂತ ಕಾಮನ್ ಮ್ಯಾನ್ ಚೀಫ್ ಮಿನಿಸ್ಟರ್ ಆಗಿ ಆಡಳಿತಾತ್ಮಕವಾದಂಥ ಹೊಸ ಭಾಷೆ ಬರೆದಂತ ಅನುಭವಿ ನಾಯಕರಾದಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ ಹಾವೇರಿ ಕ್ಷೇತ್ರದ ಸಂಸತ್ ಸದಸ್ಯರಾದಂಥ ಬಸವರಾಜ ಬೊಮ್ಮಾಯಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ. ಸರಳ ಸಜ್ಜನಿಕೆಗೆ ರಾಜಕಾರಣಕ್ಕೆ ಹೆಸರಾದಂಥ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಜನರ ಆಡಳಿತ ನೀಡಿದ ಅಪಾರ ಅನುಭವಿ ಮುತ್ಸದಿ ನಾಯಕರಾದಂಥ ಬೆಳಗಾವಿ ಲೋಕಸಭಾ ಕ್ಷೇತ್ರ ಸಂಸತ್ ಸದಸ್ಯರಾದಂಥ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರಿಗೆ ಆದರಪೂರ್ವಕವಾದಂಥ ಸ್ವಾಗತವನ್ನ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ. ನಮ್ಮ ಸದಾ ಜನಪರ ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿದ್ದು ಮಹಿಳಾ ಮುಖಂಡರಾದಂಥ ಕರ್ನಾಟಕದ ಪ್ರಬಲ ಧ್ವನಿಯಾಗಿ ದೆಹಲಿಯಲ್ಲಿ ರಾಜ್ಯದ ಹಿತವನ್ನ ಕಾಯುತ್ತಿರುವಂತಹ ಧೀಮಂತ ನಾಯಕಿ ಶೋಭಾ ಕರಂದ್ಲಾಜೆ ಅವರಿಗೆ ಗೌರವಪೂರ್ವಕವಾಗಿ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಸಾರಿಗೆ ಕಂದಾಯ ಸೇರಿದಂತೆ ಹಲವಾರು ಇಲಾಖೆಗಳಲ್ಲಿ ದಕ್ಷತೆಯಿಂದ ಕೆಲಸ ಮಾಡಿ ಇವತ್ತು ವಿಧಾನಸಭೆಯಲ್ಲಿ ರಾಜ್ಯ ಸರ್ಕಾರದ ಲೋಪದೋಷಗಳನ್ನ ಎತ್ತಿ ತೋರಿಸಿರುವಂತಹ ಜನಸಾಮಾನ್ಯರ ಧ್ವನಿಯಾಗಿ ಗರ್ಜಿಸುತ್ತಿರುವಂತಹ ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಶ್ರೀಯುತ ಆರ್ ಅಶೋಕ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ.